ಕನ್ನಡಕ್ಕೆ ಸ್ವಾಗತ. ಸಂಗೀತ ರಕ್ಷಣೆ ಮಾಡದ ಸರ್ಕಾರಗಳಿಗೆ ಧಿಕ್ಕಾರ. ಅಭಿವೃದ್ಧಿ ಹೆಸರಿನಲ್ಲಿ ಗಣಿಗಾರಿಕೆ ಮಾಡುತ್ತಿರುವ ಸರ್ಕಾರಕ್ಕೆ ವಯನಾಡದೊಂದು ಜನತೆಯೊಂದಿಗೆ ನಾವಿದ್ದೇವೆ. ಬೇಕೇ ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ರಾಜ್ಯದ ಪ್ರಖ್ಯಾತ ಚಿಂತಕರು ಇದ್ದಾರೆ, ಸಾಹಿತಿಗಳಿದ್ದಾರೆ, ಪರಿಸರವಾದಿಗಳಿದ್ದಾರೆ, ಬರಹಗಾರರು ಎಲ್ಲರೂ ಕೂಡ ಈ ಒಂದು ಪರಿಸರಕ್ಕಾಗಿ ನಾವು ಅನ್ನುವಂಥ ಒಂದು ಫೋರಂ ರಚಿಸಿಕೊಂಡು ರಾಜ್ಯಾದ್ಯಂತ ನಾವು ಇಲ್ಲಿ ನೀರು ಕಟ್ತೀವ. ಕೃಷ್ಣಾ ನೀರು ನಮ್ದು ನಾವು 519ರಿಂದ 524 TMC ನಾವು ಎತ್ತರ ಮಾಡ್ಬೇಕಂತ ನಾವು ವಿಚಾರ ಇಟ್ಕೊಂಡಿವ. ಸರ್ಕಾರ ಒಪ್ಕೊಂಡದ, ಪರಿಸರ ಒಪ್ಪಬೇಕಲ್ಲ. ನಾನು ಪಬ್ಲಿಕ್ ಹಿಯರಿಂಗ್ ಕಮಿಟಿ ಮೆಂಬರ್ ಇದ್ದೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸಸ್. ಆ ಮಟ್ಟಕ್ಕೆ ನಾವು ಹೇಳಿದೆವು, ಸಣ್ಣದಿದ್ರೆ ಬೇಷ್, ಭಾಳ ಎತ್ತರ ಮಾಡಿ ಎಲ್ಲ ಮುಳುಗಡೆ ಮಾಡಿ ಆ ಫಲವತ್ತು ಭೂಮಿ ನೀರಾಗಿ ಮುಳುಗಿಸಿ ಜನರಿಗೆ ಅನ್ಯಾಯ ಮಾಡೋದು ಏನದ ಅಂತ. ಇವತ್ತು ಪರಿಸರ ತಕ್ಕ ಪಾಠ ನಮ್ಮೆಲ್ಲರಿಗೆ ಕಲಿಸ್ತಾ ಬಂದಿದೆ. ಈಗ ನಾವು ವಿಚಾರ ಮಾಡುವಂಗದ. ಈಗ ಗಂಭೀರ ಸ್ಥಿತಿ ಬಂದ ಮೇಲೆ ಆಗಿಂದಾಗೆ ನೋಡೋದು, ಬೆಂಕಿ ಹತ್ತಿರ್ತದ, ಅವಾಗ ಫೈರ್ ಇಂಜಿನ್ ತಂದು ಅದು ಬೆಂಕಿ ಆರಿಸ್ಲಿಕ್ಕೆ ನೋಡ್ತೀವ. ಅದು ಆಗಬಾರ್ದು. ಇದಕ್ಕೆ ರಾಜಕೀಯ ಬರಬಾರ್ದು, ಇದಕ್ಕೆ ನ್ಯಾಯಾಂಗನೂ ಬರಬಾರ್ದು. ಇದರ ನಡಬರ್ಕ ಯಾರು ಪ್ರಜ್ಞಾವಂತರು ಏನಿದ್ದಾರೆ, ಯಾರು ಸೈಂಟಿಸ್ಟ್ ಇದ್ದಾರೆ, ಯಾರು ಪ್ರಜ್ಞಾವಂತರು ಇದ್ರ ಬಗ್ಗೆ ಏನು ಸರಿಯಾದ ವಿಚಾರ ಮಾಡಿ ಅದಕ್ಕೊಂದು ಯೋಜನೆ ಏನು ರೂಪಿಸಿರ್ತಾರೆ, ಅದರ ತಕ್ಕನೇ ಅದರದ್ದು ಯೋಜನೆ ಆಗಬೇಕು. ಯಾರು ಹೇಳಿದ್ದು ಇದಕ್ಕಾಗಿ, ಯಾರ್ದ್ರ ಸ್ವಾರ್ಥಕ್ಕಾಗಿ ನಾವು ಏನ್ರಿ ಇಂಥ ಯೋಜನೆ ರೂಪಿಸಿದ್ರೆ ಇವು ಎಲ್ಲನೂ ವಿಫಲ ಆಗ್ತದೆ. ಡಾಕ್ಟರ್ ಮಹಾದೇವ್ ಗಾಡ್ಗಿಳ್ ಅವರು ವರದಿ ಸಲ್ಲಿಸಿದ್ದರು. ಅದು ಏನದ, ಅದು ಕಸದ ಕುಂಡಾಳಿಗೆ ಈಸ್ಬಿಟ್ಟು ಇವತ್ತಿಗೆ ಏನಾಯ್ತು, ಪರಿಸರ ತಕ್ಕ ಪಾಠ ಕಲಿಸಿತ್ತು. ಯಾರಿಗೆ ಪಾಠ ಕಲಿಸಿತ್ತು? ನಿಸರ್ಗ ನಾಶ ಆಗಿ ಹೋಯ್ತು. ಎಷ್ಟೋ ಹಾನಿ, ಜನರಿಗೆ ಹಾನಿ ಆಯಿತು. ಎಷ್ಟೋ ಜನರು ಏನೂ ಕೇಳಲಾರ್ದೆ ಅಮಾಯಕರು ಈ ಇದರಾಗ ಬಲಿ ಆದರು. ಯಾಕೆ ಅಂದರೆ ಆ ರ್ಯಾಪಿಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿರ್ತದೆ, ಈ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸಸ್ ಏನಿರ್ತದೆ, ಈಗ ಆ ಸಮಿತಿ ಸಹಿತ ಈಗ ಅಬಾಲಿಷ್ ಮಾಡಿಬಿಟ್ಟಾರೆ. ಆಗಿನ ಕಾಲ ಅವಾಗ ನಾವು ಈ ಯೋಜನೆ ರೂಪಿಸುವಾಗ ಆ ಸಮಿತಿ ಫೈಂಡಿಂಗ್ಸ್ ತಗೋತಿದ್ರು. ಈಗ ಯಾರೂ ವಿಚಾರ ಮಾಡೋದಿಲ್ಲ. ಅದು ಆಗಿದೆ ಆಯ್ತು, ಅದು ಇರಲಿ, ಅದೇನು ವಿಚಾರ ಮಾಡಬೇಡ್ರಿ. ಒಟ್ಟು ಯೋಜನೆ ಮಾಡೋದಿರ್ತದೆ, ಆ ಕಾಟಾಚಾರಿಗೆ ಆ ರ್ಯಾಪಿಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಲಿ, ವರದಿ ಸಲ್ಲಿಸಲಿ, ನಾವು ಏನರ್ದದ ನಾವು ಮಾಡ್ತೀವಿ ಅಂತಂದ್ರೆ ನಾಳೆ ಆ ನಿಸರ್ಗ ನಿಮಗೆ ಆ ತಕ್ಕ ಪಾಠ ಕಲಿಸಿದ ಮೇಲೆ ನಮಗೆ ಅದರ ಉತ್ತರ ಸಿಗೋದಿಲ್ಲ. ಅವಾಗ ವಿಳಂಬ ಆಗಿರ್ತದೆ. ಈಗ ಜಾಗತಿಕ ತಾಪಮಾನ ಮತ್ತು ಪ್ರವಾಹ ಆಗ್ತದೆ, ಬರ ಅದ. ಈಗ ನಮ್ಮ ಬಿಜಾಪುರದ ಪರಿಸ್ಥಿತಿ ಹೆಂಗೆ ಇಂಥ ಇದೆ, ಇವು ಎಲ್ಲ ನದಿಗಳು ತುಳ್ಕಾಡ್ಲಿಕ್ಕತ್ತವ. ಯಾಕೆ ತುಳ್ಕಾಡ್ಬೇಕು? ಅಲ್ಲಿ ನಮ್ಮಲ್ಲಿ ಕೆರೆಯಾಗ ನಾವು ನೀರು ಕಟ್ಟಿಟ್ಟಿಲ್ಲ ಅಂತ ಹೇಳಿ ಆ ನದಿ ಪ್ರವಾಹ ಆಗ್ಲಿಕ್ಕತ್ತದ. ಆ ಡ್ಯಾಮ್ಸ್ ಕುಸಿದು ಹೊಂಟಾವ. ನಾಳೆ ನಾವೇ ಇದೇ 524 ಏರಿಸಿದ್ರೆ ಇದೇ ನಮ್ಮದು ಡ್ಯಾಮ್ ಹರಿದು ಹೋಗ್ಬಿಡ್ತದ. ವಿಚಾರ ಮಾಡಿ, ಎಷ್ಟು ಬೇಕ ಮನುಷ್ಯ ಅರ್ಧ ಹೊಟ್ಟಿನೇ ಹೊಟ್ಟಿಲೇ ಇರ್ಬೇಕು. ಭಾಳ ತುಂಬಿದ್ರೆ ಅದು ವಿಷಪೂರಿಕ ಆಗ್ತದೆ. ಹಾಗೆ ಇದೇನದ, ಇಡೀ ಜಗತ್ತ ಈ ದೊಡ್ಡ ಏನು ಡ್ಯಾಮ್ಸ್ ಅವ, ಅಣೆಕಟ್ಟು ಏನವ, ಅವು ಎಲ್ಲನೂ ನಾಶ ಮಾಡ್ತಾ ಇದ್ದೆ. ನಮ್ಮಲ್ಲಿ ಏನದ, ದೊಡ್ಡ ಹೆಚ್ಚಿಗೆ ಕಟ್ಲಾಕತ್ತೀವಿ, ದೊಡ್ಡ ಯೋಜನೆ ಹಮ್ಮಿಕೊಳ್ಳಕತ್ತೀವಿ. ಈ ಯೋಜನೆ
ನಮಗೆ ಬಹಳ ಹಾನಿಕಾರಕ ತಿಳ್ಕೊಂಡು ಇದು ನಾವು ಪ್ರಜ್ಞಾವಂತ ನಾಗರಿಕರು, ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದರೆ ಈ ಜಗತ್ತು 4 ದಿವಸ ಉಳಿತದೆ. ಇಲ್ಲಂತಂದ್ರೆ ನಮ್ಮಲ್ಲಿ ಈ ಪ್ರಳಯ ಆಗೋಕ್ಕಿಂತ ಪೂರ್ವದಲ್ಲಿನೇ ಈ ವಿಶೇಷ ನಾವು ಕರೆದಂಥ ಪ್ರಳಯ, ನಾವೇ ರೂಪಿಸಿದಂಥ ಪ್ರಳಯ ನಾವು ಅನುಭವ ಮಾಡ್ಕೊಳ್ಳುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ ಎಂದು ಈ ಪರಿದ ನಮಗೆ ದೇವರು ದಯಪಾಲಿಸಿದ್ದಾನೆ. ಈ ಪುನಃ ಮುಂದಿನ ಪೀಳಿಗೆಗಾಗಿ ನಾವು ಸುರಕ್ಷಿತವಾಗಿ ಕೊಡೋದು ಇದೇ ನಮ್ಮೆಲ್ಲರ ಹೊಣೆ. ಈ ಹೋರಾಟಕ್ಕೆ ದೇವರ ನಮ್ಮೆಲ್ಲರಿಗೆ ಆ ಶಕ್ತಿ ಭಕ್ತಿ ಮಾಡಲಿ. ಯಾವುದೇ ಈ ಪರಿಸರದಿಂದ ಯಾರಿಗೇ ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಹೊಣೆ ಅಂತ ತಿಳುತ್ತಾ ಈ ಹೋರಾಟಕ್ಕೆ ದೇವರ ವಿಶೇಷ